ಎಲ್ಲರಿಗೂ ಶ್ರಾವಣದ ಮೊದಲ ಸೋಮವಾರ ಹಾಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತ ಏನ ವಿಶೇಷ ಅಂದ್ರಿ, ರಾಯರ ಅನುಗ್ರಹ ಇಲ್ಲದ ಯಾವ ವ್ಯಕ್ತಿ ಕೂಡ ಮಂತ್ರಾಲಯಕ್ಕೆ ಹೋಗಕ್ಕೆ ಆಗಂಗಿಲ್ರಿ. ಅವ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸರಿ, ರಾಯರ್ ಅವ್ರನ್ನ ಕರೆಸ್ಕೊಂಡ್ರೆ ಮಾತ್ರ ಹೋಗಕ್ಕೆ ಸಾಧ್ಯ ಆಗೋದು. ಅಂಥದ್ರಾಗ ನಾನು ನನ್ನ ಸ್ನೇಹಿತರ ಕುಟುಂಬ ಕೂಡಿ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿ ಬಂದೀವ್ರಿ. ಹಾಗೂ ಪಂಚಮುಖಿ ಹನುಮಾನ್ಗೂ ಹೋಗಿ ಬಂದೀವ್ರಿ. ಬರುವಾಗ ರಾಯರು ನಮ್ಮ ಮನೆಗೆ ಬಂದರು. ಅಂದರೆ ರಾಯರ ಫೋಟೋ ತೊಗೊಂಬಂದೀವಿ. ರಾಯರ ಅಪ್ಪನೇ ಇದ್ರೆ ಮಾತ್ರ ಅವ್ರು ನಮ್ಮ ಮನೆಗೆ ಬರ್ತಾರೆ. ಅಂದ್ರೆ ರಾಯರ ಫೋಟೋ ತೊಗೊಂಬರ್ಬೇಕಂದ್ರೆ ಅವ್ರ ಅಪ್ಪನೇ ಇರ್ಬೇಕು. ನಾವು ಫೋಟೋ ಗಿಟ್ಟ ತೊಗೊಂಬಂದೀವ್ರಿ. ಅದನ್ನು ಪೂಜೆ ಮಾಡ್ಬೇಕು ತಂದ ತಕ್ಷಣ, ಮಂತ್ರಾಲಯದಿಂದ ತಂದ ತಕ್ಷಣ ಪೂಜೆ ಮಾಡ್ಬೇಕಂದ್ರು ನಾನು ನಮ್ಮ ಯಜಮಾನ್ರು ಕೂಡಿ ಪೂಜೆ ಮಾಡಾಕತ್ತಿದೀವ್ರಿ. ರಾಯರಿಗೆ ಮತ್ತು ಪಂಚಮುಖಿ ಹನುಮಪ್ಪನಿಗೆ ಅಭಿಷೇಕ ಮಾಡಿಸಿದ್ವಿ. ಮತ್ತು ಅಲ್ಲಿಂದ ತಂದ ಪರಿಮಳ ಪ್ರಸಾದ ಕೂಡ ನೈವೇದ್ಯ ಹಿಡಿದ್ವಿ. ನಮ್ಮ ಯಜಮಾನ್ರು ಮಾರ್ಕೆಟ್ನಿಂದ ಹೂವದು ಎಲ್ಲ ತಂದಿದ್ರು. ಮತ್ತು ತುಳಸಿ, ರಾಯರಿಗೆ ಇಷ್ಟವಾದದ್ದು ಎಲ್ಲ ಇದ್ರ ಮಾಡಿ ದೀಪ ಗೀಪ ಹಚ್ಚಿ ಪೂಜೆ ಮಾಡಾಕತ್ತೀವಿ ನೋಡ್ರಿ. ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ರಾಯರ ಅನುಗ್ರಹ ನಮ್ಮ ಮೇಲೂ ಇರಲಿ. ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊತೀನಿ ರೀ. ನಮ್ಮ ಕೈಲೇ ಆದಷ್ಟು ರಾಯರ ಸೇವೆ ನಾವು ಮಾಡೋನು. ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರಂತ ಹೇಳ್ತೀನಿ ರೀ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮದೆಲ್ಲ ಸಪೋರ್ಟ್ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ರೀ. ಧನ್ಯವಾದಗಳು.